ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗ್ತಿದೆ. ಚಂದ್ರು ಮಾವ ಮನೆಯವರು ಎಲ್ರು ಮದ್ವೆಗೆ ಬರ್ತಿದ್ದಾರೆ. ಫೆಕ್ ಬರ್ಬೇಡಿ ಅಂತಾನು ಹೇಳಕ್ಕಾಗ್ತಿಲ್ಲ. ಫೆಕ್ ಬಂದ್ರೆ ಹೇಗ್ ನಿಭಾಯಿಸೋದು ಅನ್ನೋದು ಗೊತ್ತಾಗ್ತಿಲ್ಲ. ಒಂದ್ ವೇಳೆ ಅಲ್ಲಿ ಚಂದ್ರು ಮಾವಂಗೆ ಎಲ್ಲ ವಿಷಯ ಗೊತ್ತಾದ್ರೆ ಏನ್ ಗತಿ? ಆಮೇಲೆ ಕೊರ್ಗಜ್ಜ ಏನೇ ಕಾಪಾಡ್ಬೇಕು. ಅಲ್ವಾ? ನಿನ್ ಮಾವನ್ ಗತಿ ಏನಾಗ್ಬಹುದು ಕಾವೇರಿ ಟೀಚರ್? ಅವ್ರು ಇಲ್ಲಿ ಬಂದ್ರು ಅಂತ ಇಟ್ಕೋ, ನಿನ್ ಕೈಯಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಎಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ನಾಳೆ ನಿನ್ ಗಂಡ ವೃಂದನ್ ಜೊತೆ ಎಲ್ರ ಮುಂದೆನೂ ಹಸಮಣೆ ಮೇಲೆ ಕೂತ್ಕೋತಾನೆ. ಕಿರ್ಚ್ಬೇಡ, ನಡೆಯೋದನ್ನೇ ಹೇಳ್ತಿರೋದು. ಹೀಗೆಲ್ಲ ಆಗ್ಬಾರ್ದು ಅಂತಂದ್ರೆ ನೀನು ನಿನ್ನ ಊರಿಗೆ ವಾಪಸ್ ಹೋಗು. ಯಾವುದೇ ಕಾರಣಕ್ಕೂ ನೀನ್ ವಾಪಸ್ ಬರಬೇಡ. ಅವ್ರನ್ನೂ ಬರೋದಕ್ಕೆ ಬಿಡಬೇಡ. ನೀನು ಪರ್ಮನೆಂಟ್ ಆಗಿ ಅಲ್ಲೇ ಇದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅನಿಕಾ ಮೇಡಮ್, ನಾನು ಮತ್ತೆ ಅಗಸ್ತ್ಯ ಸರ್ ಇಷ್ಟೆಲ್ಲ ಮಾಡ್ತಿರೋದು, ಹಾಗೆ ಏನೇ ನಡೆದ್ರು ಸುಮ್ಮನೆ ಇರೋದು ನಿಮ್ಮ ಮದುವೆ ಚೆನ್ನಾಗಾಗ್ಲಿ ಅಂತ, ನೀವಿಷ್ಟಪಟ್ಟವ್ರನ್ನ ಮದುವೆ ಆಗಿ ಚೆನ್ನಾಗಿರ್ಲಿ ಅಂತ. ಹಾಗಂತ ನನ್ನ ಗಂಡನ ಬಿಟ್ಕೊಡ್ತೀನಿ ಅಂತ ಖಂಡಿತ ಅನ್ಕೋಬೇಡಿ. ಅದು ಯಾವತ್ತೂ ಆಗಲ್ಲ. ಏನ್ ಹೇಳ್ತಿದ್ಯಾ ನೀನು? ನಿಮ್ಮ ಮದುವೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡೋ ನಾನು ನನ್ನ ಗಂಡ ನನ್ನ ಮದುವೆ ಅಂತ ಬಂದ್ರೆ ಸುಮ್ಮನೆ ಇರ್ತೀನಿ ಅನ್ಕೊಂಡ್ರ? ನಿಮ್ ಗಮನ ಖುಷಿಯಿಂದ ಮದುವೆ ಆಗಿ ಗಂಡನ ಮನೆಗೆ ಹೋಗೋದ್ರಲ್ಲಿರ್ಲಿ, ನನ್ನ ಮತ್ತೆ ನನ್ನ ಗಂಡನ ಬೇರೆ ಮಾಡೋದ್ರಲ್ಲ. ಅನಿಕಾ, ನೀನು ಮನೆಗೆ ಮೊದಲನೇ ಮೊಮ್ಮಗು ಅಂತ ಮಾವನಿಗೆ ನಿನ್ನ ಮೇಲೆ ವಿಶೇಷವಾದ ಪ್ರೀತಿ ಇತ್ತು. ನಿನ್ನ ಮದುವೆ ನೋಡಬೇಕು ಅಂತ ಅವ್ರು ತುಂಬ ಆಸೆ ಇಟ್ಕೊಂಡಿದ್ರು. ಆದರೆ ಅದಾಗಲಿಲ್ಲ. ಅವ್ರಿಗೆ ದೀಪ ಹಚ್ಚಿ ನಿನ್ನ ಮದುವೆಯಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಅವ್ರ ಆಶೀರ್ವಾದ ತಗೋ. ಅಪ್ಪ, ನೀವು ಆಸೆ ಪಟ್ಟ ಹಾಗೆ ನಿಮ್ಮ ಮೊಮ್ಮಗಳ ಮದುವೆ ನಡೀತಾ ಇದೆ. ಈ ಮದುವೆ ಸಂಪೂರ್ಣ ಜವಾಬ್ದಾರಿನ ಅಗಸ್ತ್ಯನೇ ತಗೊಂಡು ಅವನೇ ಮುಂದೆ ನಿಂತು ನಡೆಸ್ತಾ ಇದ್ದಾನೆ. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ. ನಮಗೆ ಒಂದು ಹೆಣ್ಣು ಮಗು ಬೇಕು ಅಂತ
ನಾನು ಕನಸು ಕಂಡಿದ್ದೆ. ಆ ಕನಸು ನನಸು ಮಾಡೋ ಹಾಗೆ ನೀನು ನಮ್ಮ ಮನೆಯಲ್ಲಿ ಹುಟ್ಟಿದೆ. ನಮ್ಮ ಜೀವನದಲ್ಲಿ ಸಂತೋಷ, ಸಂಭ್ರಮ ಎಲ್ಲ ತುಂಬಿದೆ. ಆದ್ರೆ ಇವತ್ತು ಮದುವೆ ಮಾಡ್ಕೊಳ್ಳೋಷ್ಟು ಬೆಳೆದು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಶಶಿ, 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 ಮದ್ವೆ ಸಂಭ್ರಮದಲ್ಲಿ ಯಾರಾದ್ರೂ ಕಣ್ಣೀರ್ ಹಾಕ್ತಾರಾ? ಮಗಳನ್ನ ಖುಷಿಯಾಗಿ ಕಳಿಸ್ಕೊಡ್ಬೇಕಲ್ವಾ? ಹೌದು ಡ್ಯಾಡ್, ನೀವೀಗ ಹತ್ರೆ ನನಗೂ ಅಳು ಬರುತ್ತಷ್ಟೇ. ಇಲ್ಲಮ್ಮ, ಇಲ್ಲ ಮಗಳೇ, ಇದು ಕಣ್ಣೀರಲ್ಲ, ಸಂತೋಷದಿಂದ ಬರ್ತಿರೋದು ಆನಂದ ಬಾಷ್ಪ. ಅನಿಕಾ, ಅವಾಗಲೂ ಖುಷಿಯಾಗಿ ಸಂತೋಷವಾಗಿ 100 ಕಾಲ ಬಾಳು ಮಗಳೇ. ಹೌದು ಅನಿಕಾ, ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು. ನೀನು ಮದುವೆ ಆಗಿ ಹೋದ ತಕ್ಷಣ ಇಲ್ಲೇನೂ ಬದಲಾಗಲ್ಲ ಕಣೆ. ಈ ಮನೆ ಯಾವಾಗಲೂ ನಿನ್ನ ಮನೆನೇ. ಗೊತ್ತಾಯ್ತಾ? ಮಾಮ್, ಡ್ಯಾಡ್, ಆಶೀರ್ವಾದ ಮಾಡಿ. ಸುಖ, ಶಾಂತಿ, ನೆಮ್ಮದಿ ಜೀವನ ನಿಂದಾಗಿರ್ಲಿ ಅನಿಕಾ. ಮಗಳು, ಸಂತೋಷ, ಸಮೃದ್ಧಿ ಸದಾ ನಿನ್ನ ಬಾಳಲ್ಲಿರಲಿ. ಹೇ ಅನಿಕಾ, ಒಳ್ಳೆಯದಾಗಲಿ. ಸರ್, ನಿನಗೆ ಇವರೆಲ್ಲರ ಬ್ಲೆಸ್ಸಿಂಗು ಸಿಗಬೇಕು. ನೀನು ತುಂಬ ಚೆನ್ನಾಗಿರಬೇಕು. ನೀನು ಹೀಗೆ ಖುಷಿಯಾಗಿರಬೇಕು ಅಂತ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಂತ ನನಗೆ ಮಾತ್ರ ಗೊತ್ತು. ಈ ಜಗತ್ತಲ್ಲಿರೋ ಹ್ಯಾಪಿನೆಸ್ ಎಲ್ಲ ನಿನಗೆ ಸಿಗಲಿ. ಅಗಸ್ತ್ಯ, ಅವಳು ಯಾವಾಗಲೂ ಹ್ಯಾಪಿಯಾಗಿ ಇರ್ತಾಳೆ ಕಣ. ಡೋಂಟ್ ವರಿ. ವಿವೇಕ್, ತೊಂದ ಆಶೀರ್ವಾದ ತಗೊಳ್ಳಿ. ಅಪ್ಪ ಅಮ್ಮನ ಸ್ಥಾನದಲ್ಲಿ ನಮ್ಗೆ ಹೀಗಿರೋದು ಮಾವ ಮತ್ತು ಅತ್ತೆ. ಅವ್ರ ಆಶೀರ್ವಾದ ತಗೊಳ್ಳೋಣ ಬಾ. ದೇವರೊಳ್ಳೇದು ಮಾತು. ಏಯ್ ಏಯ್ ಏಯ್, ಓಕೆ, ಕಾಂಗ್ರಾಟ್ಸ್. ಏಯ್, ಇರಲಿ ಬಿಡಮ್ಮ, ಪರವಾಗಿಲ್ಲ, ಒಳ್ಳೆಯದಾಗೆ.